ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಗೃಹ ಕಲಾನಿಧಿ ಚಾನಲ್ಗೆ ಸ್ವಾಗತ. ಇವತ್ತು ಮಾಡ್ತಾ ಇರುವಂಥದ್ದು ನುಗ್ಗೆ ಸೊಪ್ಪಿನ ಪಪ್ಪು. ಇದಕ್ಕೆ ನಾನು ಮಸೂರ್ ದಾಲನ್ನು ಬೇಯಿಸಿಟ್ಕೊಂಡಿದ್ದೀನಿ. ಮಸೂರ್ ದಾಲಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ತೊಗರಿಬೇಳೆಗಿಂತ ಮಸೂರ್ ದಾಲಲ್ಲಿ ಪ್ರೋಟೀನ್ ಜಾಸ್ತಿ. ಕೆಂಪು ಬಣ್ಣ ಇರುತ್ತೆ, ಇದು ಬೆಂದ ಮೇಲೆ ಹಳದಿ ಬಣ್ಣನೇ ಬರುತ್ತೆ. ನುಗ್ಗೆ ಸೊಪ್ಪು ಮತ್ತು ಬೇಳೆಯನ್ನು ಬೇರೆ ಬೇರೆ ಬೇಯಿಸ್ಕೊಬೇಕು. ಒಟ್ಟಿಗೆ ಬೇಯಿಸಿದರೆ ಬೇಳೆನೂ ಬೇಯಲ್ಲ, ನುಗ್ಗೆ ಸೊಪ್ಪು ಸಹ ಬೇಯಲ್ಲ, ಯಾಕೆಂದರೆ ಇದರೊಳಗೆ ಉಪ್ಪಿನಂಶ ಇರುತ್ತೆ. ಸೊ ನುಗ್ಗೆ ಸೊಪ್ಪು ನಾನು ಸುಮಾರು 2 ಕಟ್ಟಷ್ಟು ತೊಗೊಂಡಿದ್ದೀನಿ. ಇದನ್ನು ಒಂದು 4 ವಿಷಲ್ ಬೇಯಿಸ್ಕೊಬೇಕಾಗತ್ತೆ. ಈ ಪಪ್ಪು ಅಂತ ಏನು ಹೇಳ್ತೀವಿ, ಇದರೊಳಗೆ ಒಗ್ಗರಣೆನೇ ಮೇಯ್ನು. ಇದಕ್ಕೆ ಬೇಕಾಗಿರುವಂಥದ್ದು ಲಿಂಬೆಹಣ್ಣು, ಜೀರಿಗೆ, ಗಾಂಧಾರಿ ಮೆಣಸಿನ ಒಣಗಿಸಿದ ಪುಡಿ, ತುಪ್ಪ, ಹಸಿ ಕಾಯಿ ತುರಿನ ನೀರು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಕಾರದ ಪುಡಿ, ಕರಿಬೇವು, ಜೊತೆಗೆ ಸಾಸಿವೆ, ಒಣಮೆಣಸಿನ್ಕಾಯಿ, ಅರಿಶಿನ, ಇಷ್ಟು. ಬೇಳೆ ಬೇಯಿಸ್ಕೊಂಡಾಗಿದೆ. ಇವಾಗ ಸೊಪ್ಪನ್ನು ಬೇಯಿಸ್ಕೊಳ್ಳೋಣ. ನೀರು, ಸ್ವಲ್ಪ ಲಿಂಬೆಹಣ್ಣು ರಸ ಹಿಂಡ್ತೀನಿ. ಸೊಪ್ಪಿನ ಬಣ್ಣ ಹಸಿರಾಗೇ ಇರುತ್ತೆ. ತುಪ್ಪ, ಪಪ್ಪುಗೆ ದಾಲ್ಗೆ ನಾವು ತುಪ್ಪನೇ ಹಾಕ್ಕೊಬೇಕು, ಎಣ್ಣೆ ಅಷ್ಟು ಹೊಂದಿಕೆ ಆಗಲ್ಲ. ಜೀರಿಗೆ ಈ ಕಡೆ ಕೆಂಪಗಾಗ್ತಿರಲಿ. ನಾನು ಬದಿಯಲ್ಲಿ ಒಣಮೆಣಸಿನ ಚೂರು, ಕರಿಬೇವು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೊತೆಗೆ ಇಂಗು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಕೆಂಪಗಾಗಿದೆ. ಇವಾಗ ನಾನು ಬದಿಯಲ್ಲಿ ಹಾಕಿರೋದನ್ನೆಲ್ಲ ಬೆರೆಸ್ಕೊಳ್ಳೋಣ ಒಟ್ಟಿಗೆ. ಅಚ್ಚ ಖಾರದ ಪುಡಿ, ಗಾಂಧಾರಿ ಮೆಣಸು ಒಣಗಿಸಿದ ಪುಡಿ ಸ್ವಲ್ಪ, ಬೇಯಿಸಿರುವಂತಹ ಮಸೂರ್ ದಾಲ್, ಇಡೀ ಉಪ್ಪು, ನುಗ್ಗೆ ಸೊಪ್ಪಿನ ಕಹಿ ಮತ್ತು ಒಗರು ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಬೆಲ್ಲ, ನುಣ್ಣಗೆ ರುಬ್ಕೊಂಡಿರುವಂತಹ ಕಾಯಿ ತುರಿ, ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಂಡಿರುವಂತಹ ನುಗ್ಗೆ ಸೊಪ್ಪು. ನೋಡಿ, ಈ ಥರ ಬಣ್ಣ ಬಂದಿರಬೇಕು, ಆವಾಗ ಚೆನ್ನಾಗಿ ಬೆಂದಿರುತ್ತೆ. ಲಿಂಬೆಹಣ್ಣು ರಸ. ನೋಡಿದ್ರಲ್ಲ ಆತ್ಮೀಯರೇ, ನುಗ್ಗೆ ಸೊಪ್ಪಿನ ಪಪ್ಪು. ನೀವು ಇದಕ್ಕೆ ಟೊಮೊಟೊ, ಈರುಳ್ಳಿ ಸಹ ಹಾಕ್ಕೊಬೋದು. ಪಪ್ಪು ಅಂದರೆ ಒಗ್ಗರಣೆನೇ ಇದಕ್ಕೆ ಮೇಯ್ನು, ಅದೇ ರುಚಿ ಕೊಡೋದು, ಅದೇ ಹೈಲೈಟು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.